ರಾಜಕಾರಣಿಗಳ ಇಬ್ಬಗೆ ನೀತಿಗೆ ಇದು ಸ್ಪಷ್ಟ ಉದಾಹರಣೆ. ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಖಾಲಿ ಮಾಡುವಂತೆ ಡಿಡಿಪಿಐಗೆ ಡಿಸಿ ತಮ್ಮಣ್ಣ ಪತ್ರ ಬರೆದಿದ್ದಾರೆ. ಹೀಗಾಗಿ ಶಾಲೆಯ ವಿದ್ಯಾರ್ಥಿಗಳು ಪೋಷಕರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ಪತ್ರ ಬರೆದಿರೋದು ಅಂದ್ರೆ ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ರಾಜಕಾರಣಿಗಳ ಇಬ್ಬಗೆ ನೀತಿ, ಡಿಸಿ ತಮ್ಮಣ್ಣ ನಡೆಯೇ ಉದಾಹರಣೆ. ಸರ್ಕಾರಿ ಶಾಲೆ ಕಾಲೇಜು ಜಾಗ ಖಾಲಿ ಮಾಡಿ. ಡಿಡಿಪಿಗೆ ಡಿಸಿ ತಮ್ಮಣ್ಣ ಪತ್ನಿಯಿಂದ ಪತ್ರ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತಿ ನಗರ ಅಥವಾ ಕೆಎಂ ದೊಡ್ಡಿಯಲ್ಲಿ ಕಳೆದ 2 ದಶಕಗಳಿಂದ ಇರುವ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು. 2001-2ನೇ ಸಾಲಿನಲ್ಲಿ ಇದೇ ಭಾರತಿ ನಗರಕ್ಕೆ ಅಂದಿನ ಶಾಸಕರಾಗಿದ್ದ ಡಿಸಿ ತಮ್ಮಣ್ಣ ಅವರ ಪ್ರಯತ್ನದಿಂದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಮಂಜೂರಾಗಿತ್ತು. ತನ್ನ ರಾಜಕೀಯ ಎದುರಾಳಿಯನ್ನ ಹಣಿಯಲು ಅವರ ಖಾಸಗಿ ಶಿಕ್ಷಣ ಸಂಸ್ಥೆ ವಿರುದ್ಧ ತೊಡೆತಟ್ಟಿ ಸರ್ಕಾರಿ ಶಾಲೆಗೆ ತನ್ನ ಸ್ವಂತ ಜಾಗ, ಕಟ್ಟಡ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ದರು. ಇದು ಡಿಸಿ ತಮ್ಮಣ್ಣನವರ ಶಾಲೆ ಕಾಲೇಜು ಎಂದೇ ಪ್ರಸಿದ್ಧಿಯಾಗಿತ್ತು. ಅಂತಹ ಶಾಲೆ ಮತ್ತು ಕಾಲೇಜನ್ನ ಸ್ಥಳಾಂತರಿಸಿ ತಮ್ಮ ಜಾಗ ಬಿಟ್ಟುಕೊಡುವಂತೆ ಡಿಸಿ ತಮ್ಮಣ್ಣ ಪತ್ನಿ ಪ್ರಮೀಳಾ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದಾರೆ. ದಶಕದ ಹಿಂದೆ ಸರ್ಕಾರಿ ಶಾಲೆ ಮತ್ತು ಕಾಲೇಜಿಗೆ ಸ್ವಂತ ಜಾಗ ಕೊಟ್ಟಿದ್ದ ಡಿಸಿ ತಮ್ಮಣ್ಣ ಕುಟುಂಬದ ನಡೆ ವಿರುದ್ಧ ನಾನಾ ರೀತಿಯ ಚರ್ಚೆಗಳು, ಆಕ್ರೋಶಗಳು ಶುರುವಾಗಿವೆ. ರಾಜಕೀಯ ಲಾಭಕ್ಕಾಗಿ ಅಧಿಕಾರ ಇದ್ದಾಗ ಆಶ್ರಯ ನೀಡಿದ್ದರು. ಸುದೀರ್ಘ ಚುನಾವಣೆ ಸೋಲಿನ ಬಳಿಕ ಖಾಲಿ ಮಾಡಿಸುತ್ತಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಅಧಿಕಾರ ಇದ್ದಾಗ ಸುಮ್ಮನಿದ್ದರು. ಆ ಅಧಿಕಾರಾವಧಿಯಲ್ಲಿ ಶಾಶ್ವತ ಪರಿಹಾರ ಕೊಡಿಸಬಹುದಿತ್ತು. ಆಗ ಸುಮ್ಮನಿದ್ದವರು ಇವಾಗ ವಿರೋಧ ಆಗ್ತಿರೋದ್ರ ಹಿನ್ನೆಲೆ ಏನು ಅಂತಿದ್ದಾರೆ ಜನರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯ ಇಲ್ಲಿರುವಂತಹ ಸರ್ಕಾರಿ ಶಾಲೆ ಮತ್ತು PU ಕಾಲೇಜ್ ಎರಡೂ ಕೂಡ ಒಂದೇ ಬಿಲ್ಡಿಂಗ್ನಲ್ಲಿದೆ. ಈ ಒಂದು ಜಾಗ ಸಂಪೂರ್ಣವಾಗಿ ಡಿಸಿ ತಮ್ಮಣ್ಣ ಅವರಿಗೆ ಸೇರಿದಂಥ ಜಾಗ ಆಗಿರುವಂಥದ್ದು. 2002ರಲ್ಲಿ ಈ ಒಂದು ಜಾಗವನ್ನು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ PU ಕಾಲೇಜನ್ನು ನಡೆಸೋ ನಿಟ್ಟಿನಲ್ಲಿ ಕೂಡ ಅವರು ಸರ್ಕಾರ ಕೊಟ್ಟಿರ್ತಾರೆ. ಇದಾದ ನಂತರ ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಬಾಡಿಗೆಯನ್ನು ಕೂಡ ಅವರು ಪಡ್ಕೊಂಡಿರೋದಿಲ್ಲ. ಇಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸವೂ ಕೂಡ ದೊರಕ್ತಾ ಇದೆ. ಆದರೆ ಇದೀಗ ಇದ್ದಕ್ಕಿದ್ದಂತೆ ಡಿಸಿ ತಮ್ಮಣ್ಣ ಅವರ ಪತ್ನಿ ಈ ಒಂದು ಜಾಗವನ್ನು ನಮಗೆ ಬಿಟ್ಟುಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಶಿಕ್ಷಣ ಇಲಾಖೆಗೆ ಬರೆದಿರುವಂಥದ್ದು. ಯಾಕಂದರೆ ಅವರಿಗೆ ವಯಸ್ಸಾಗಿದೆ, ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗಾಗಿ ಭಾಗವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಈ ಒಂದು ಜಾಗವನ್ನು ಬಿಟ್ಟುಕೊಡಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಕಳೆದ 5 ತಿಂಗಳ ಹಿಂದೆ ಅಷ್ಟೇ ಕೂಡ ಶಿಕ್ಷಣ ಇಲಾಖೆಗೆ ಪತ್ರವನ್ನು ಬರೆದಿರುವಂಥದ್ದು. ಇದರಿಂದಾಗಿ ಇಲ್ಲಿನ ಇಲ್ಲಿನ ಒಂದು ಆಡಳಿತ ವರ್ಗಕ್ಕೆ ಜೊತೆಗೆ ಮಂಡ್ಯದ ಶಿಕ್ಷಣ ಇಲಾಖೆಗೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಗಣಿಸುವಂಥದ್ದು. ಯಾಕಂದರೆ ಏಕಾಏಕಿ ಈ ರೀತಿಯಾಗಿ ಬಿಟ್ಟುಕೊಡಿ ಅಂದರೆ ಎಲ್ಲಿಗೆ ಹೋಗಬೇಕು ಅನ್ನೋ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. 2 ವರ್ಷದ ಹಿಂದೆ ಮೌಖಿಕವಾಗಿ ನಾವು ಹೇಳಿದ್ದು ಅಂತೇಳಿ ಕೂಡ ಡಿಸಿ ತಮ್ಮಣ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ಪತ್ರ ವ್ಯವಹಾರದ ಮೂಲಕವಾಗಿ ಮಾಡಿರುವಂಥದ್ದು ಸದ್ಯ ಕಳೆದ 5 ತಿಂಗಳ ಹಿಂದೆ ಅಷ್ಟೇ ಕೂಡ. ಆದರೆ ಇದೀಗ ಈಗಷ್ಟೇ ಕೂಡ ಶೈಕ್ಷಣಿಕ ಇಯರ್ ಮುಗಿಯುವಂತಂದ್ರೆ ಈ ವರ್ಷದ್ದು ಮುಗಿಯುವಂತ ಬರ್ತಾ ಇದೆ. ಮುಂದಿನ ಅಕಾಡೆಮಿಕ್ ಇಯರ್ ಏನು ಬರುತ್ತೆ ಆಗ ಇಲ್ಲಿನ ಈ ಮಕ್ಕಳೆಲ್ಲವೂ ಕೂಡ ಎಲ್ಗೋಬೇಕು ಅನ್ನೋ ಕೂಡ ಪ್ರಶ್ನೆ ಆಗಿರುವಂತದ್ದು. ಇದು 2 ದಶಕದಿಂದ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯವಾಗಿದ್ದ ಶಾಲೆ ಕಾಲೇಜು. ಪ್ರಸ್ತುತ ಪ್ರೌಢಶಾಲೆಯಲ್ಲಿ 195, PU ಕಾಲೇಜಿನಲ್ಲಿ 244 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಜನವರಿಯಲ್ಲಿ ಡಿಡಿಪಿಐಗೆ ಪತ್ರ ಬರೆದಿರುವ ಡಿಸಿ ತಮ್ಮಣ್ಣ ಪತ್ನಿ ಪ್ರಮೀಳಾ ಮಾರ್ಚ್ ಒಳಗೆ ಶಾಲಾ ಕಾಲೇಜು ಬೇರೆಡೆಗೆ ವರ್ಗಾಯಿಸುವಂತೆ ಪತ್ರ ಬರೆದಿದ್ದಾರೆ. ಆ ಪತ್ರದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ. ಇನ್ನು ಶಾಲೆ ಕಾಲೇಜು ಖಾಲಿ ಮಾಡಿಸಿದರೆ ಮತ್ತೆಲ್ಲಿಗೆ ಹೋಗಬೇಕು ಎಂಬ ಚಿಂತೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರಿದ್ದಾರೆ. ಅವ್ರ ಜಾಗನ ಅವರು ಕೇಳ್ತಾ ಇದ್ದಾರೆ. ಆದರೆ ಏಕಾಏಕಿ ಕೇಳೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಮತ್ತೆ 2 ತಿಂಗಳಲ್ಲಿ ಮುಂಬರ್ತಕ್ಕಂಥ ವರ್ಷಗಳಲ್ಲಿ 2 ತಿಂಗಳಲ್ಲಿ ಬಿಲ್ಡಿಂಗನ್ನು ಮಾಡಿ ಸರ್ಕಾರಿ ಜಾಗವನ್ನು ಗುರುತಿಸಿ ಸರ್ಕಾರಿ ಕಟ್ಟಡವನ್ನು ಮಾಡಿ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕು. ಏಕಾಏಕಿ ಕೇಳೋದು ತಪ್ಪು ಸರ್. ಈಗ ಅಧಿಕಾರ ಇದ್ದಾಗ ಕೇಳಲಿಲ್ಲ, 15 ವರ್ಷಗಳಿಂದ ಅಧಿಕಾರ ಇದ್ದಾಗ ಏನೂ ಮಾತಾಡಲಿಲ್ಲ. ಈಗ ಏಕಾಏಕಿ ಕೇಳ್ತಾ ಇರೋದು ತಪ್ಪಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರನೂ ಬೇಗ ಕ್ರಮವನ್ನು ಕೈಗೊಂಡು ಏನು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆನ ಮಾಡಿಕೊಡಬೇಕು. ಏನೇ ಹೇಳಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನಡೆ ವಿರುದ್ಧ ಸಾಕಷ್ಟು ಚರ್ಚೆ ಆಗ್ತಿದೆ. ಸದ್ಯ ಶಿಕ್ಷಣ ಇಲಾಖೆ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ತಮ್ಮಣ್ಣ ಮತ್ತು ಕುಟುಂಬದವರನ್ನ ಶಿಕ್ಷಣ ಇಲಾಖೆ ಮನವೊಲಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.